ಗಂಗೇನಹಳ್ಳಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಮೇಡಮ್, ಅದು ಸುಮಾರು ಒಂದು 12 ಅಂತಸ್ತಿದೆ. ಅದರಲ್ಲಿ 7ನೇ ಅಂತಸ್ತಲ್ಲಿ ಒಬ್ಬ ವ್ಯಕ್ತಿ ಕೋವಿಡಿಂದ ಸತ್ತೋಗಿರ್ತಾನೆ. ಅದನ್ನು ಲಾಕ್ಔಟ್ ಮಾಡಿರ್ತಾನೆ, ಲಾಕ್ಡೌನ್ ಮಾಡಿರ್ತಾರೆ ಅದ್ರ ರೂಮ್ನ. ಅದನ್ನು ಪೊಲೀಸರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಆ ಟೈಮಲ್ಲಿ ಪಬ್ಲಿಕ್ ಯಾರು ಓಡಾಡ್ತಿರ್ಲಿಲ್ಲ. ಅವಾಗ ಓಡಾಡ್ತಿದ್ದು ನಾವು ರುದ್ರಭೂಮಿಯವರು ಮತ್ತು ಎಲೆಕ್ಟ್ರಿಕ್ ರಿಮೋಟ್ ನೌಕರರು ಮಾತ್ರ. ಅವಾಗ ನಮ್ಮನ್ನು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಬಾಡಿ ತರೋದಕ್ಕೆ ಮೇಲೆ ಹೋಗ್ತೀವಿ ನಾವು. ಸುಮಾರು 8ನೇ ಫ್ಲೋರ್ನಲ್ಲಿ ಇರ್ತಾನೆ ವ್ಯಕ್ತಿ. ಹೋದಾಗ ಮಂಚದ ಮೇಲೆ ಬಿದ್ದು ಸತ್ತಿರ್ತಾನೆ ವ್ಯಕ್ತಿ. ಅಂದರೆ ಕೋವಿಡ್ ಆಗಿದ್ದು ಏನೋ ಗೊತ್ತಿಲ್ಲ ನಮಗೆ, ಬಟ್ ಪೊಲೀಸರು ಹೇಳೋ ಪ್ರಕಾರ ಕೋವಿಡ್ ಅಂತ ಹೇಳ್ತಾರೆ. ಸರಿ, ನಾವು ಆ ಬಾಡಿನ ಎತ್ಕೋಬೇಕಂದ್ರೆ ಸರ್ ನಂಬ್ತಿರೋ ಬಿಡ್ತೀರಾ 120 kg ಇದ್ದಾನಪ್ಪ. ಇಬ್ಬರನ್ನ ಸೇರಿಸ್ಬೇಕು, ಅಷ್ಟು ದಪ್ಪ ಇದ್ದಾನೆ ಬಾಡಿ. ಇಬ್ಬರೇ ವ್ಯಕ್ತಿಗಳು ಬಾಡಿ ಎತ್ತೋದಕ್ಕೆ. ಆ ಬಾಡಿನ ಬಾಚಿ ಎತ್ಕೊಂಡು ಲಿಫ್ಟಿಗೆ ತಗೊಬಂದಿದ್ವಿ. ಆ ಲಿಫ್ಟಲ್ಲಿ ಇಳಿಸ್ತಾ ಇದ್ದೀವಿ, ನಮ್ಮ ಪಕ್ಕದಲ್ಲಿ ನಮ್ಮ ಹುಡುಗ, ನಾನು ಆ ಹುಡುಗನ ಮೇಲೆ ಬಿದ್ದೋಗ್ಬಿಟ್ಟಪ್ಪ. ಅವನು ಜೀವ ಹೋಗಲಿಲ್ಲ ಅಷ್ಟೇ, ಬದುಕ್ಬಿಟ್ಟ ಅವನು. ಎಷ್ಟು ಕಷ್ಟ ಬಿದ್ದಿದ್ವಿ ಲಿಫ್ಟಲ್ಲಿ ಅಂದರೆ, ಲಿಫ್ಟ್ ಚಿಕ್ಕದು, ಬರೀ 4 ಜನ ಕೇಪಬಲ್ ಅದು. ಅದರಲ್ಲಿ ಆಯಪ್ಪನೂ ಇಬ್ಬರು ಮನುಷ್ಯರಷ್ಟಿದ್ದಾನೆ, ಇನ್ನು ನಾವಿಬ್ಬರು. ಅವ್ರನ್ನ ಹೆಂಗೆ ಎತ್ತಿದ್ದೀವಿ ಅಂದರೆ ಬಾಡಿನ ಎತ್ತಿ ಪಾಪ ಅವನ್ನ ಬಿಡಿಸ್ಕೊಂಡು ಆ ಒಂದೇ ಬಾಡಿನ ಕೆಳಗಡೆ ಇಳಿಸಿ ನಾವು ಮೆಟ್ಲಿಂದ ಕೆಳಗಡೆಗೆ ಬಂದು, ಅಲ್ಲಿಂದ ಬಂದು ತಿರ್ಗಾ ಬಾಡಿನ ಮತ್ತೆ ಶಿಫ್ಟ್ ಮಾಡಿಕೊಂಡು ತಿರ್ಗಾ ಅಲ್ಲಿಂದ ತಗೊಬಂದು ಇದೇ ನಮ್ಮ ಹರಿಶ್ಚಂದ್ರ ಘಟ್ಟಕ್ಕೆ ತಗೊಬಂದು ಇಬ್ಬರೇ ಅವತ್ತು ತಗೊಬಂದು, ಆಮೇಲೆ ನಮ್ಮ ಇವರೆಲ್ಲ ಸಿಬ್ಬಂದಿಗಳೆಲ್ಲ ಬಂದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಚಟ್ಟ ಹಾಕಿ ಸುಟ್ಬಿಟ್ಟು ಹೋದ್ವಿ.